ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ಸ್ನೇಹಿತರೆ, ನಿಮಗೆಲ್ಲ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ನಾನಿವತ್ತು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಾಲಯದಲ್ಲಿದ್ದೀನಿ. ಈ ಒಂದು ದೇವಾಲಯ ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರದ ಸಮೀಪ ಆಗುತ್ತೆ. ಸೊ ನೀವು ಯಾರೆಲ್ಲ ಈ ದೇವಸ್ಥಾನಕ್ಕೆ ಬರಬೇಕು ಅಂತಿದ್ದೀರಾ, ಸಪೋಸ್ ನೀವು BMTC ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬರ್ತೀರಾ ಅಂದರೆ ಬನಶಂಕರಿಯಿಂದನೂ ನಿಮಗೆ ಬಸ್ ಸಿಗುತ್ತೆ, ಮೆಜೆಸ್ಟಿಕ್ಕಿಂದನೂ ಸಿಗುತ್ತೆ, RR ನಗರದಿಂದ ಕೂಡ ಸಿಗುತ್ತೆ. ಈ ದೇವಸ್ಥಾನಕ್ಕೆ ನೇರವಾಗಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ BMTC ಬಸ್ಗಳು ಇರೋದಿಲ್ಲ. ಈ ದೇವಸ್ಥಾನದ ಸಮೀಪ ನೀವು ಉತ್ತರಳ್ಳಿ ಮಾರ್ಗವಾಗಿ ಹೋಗೋ ಬಸ್ ಹತ್ತಬೇಕಾಗುತ್ತೆ. ಸೊ ಅದು ದೇವಸ್ಥಾನದ ಸಮೀಪ ಸ್ಟಾಪ್ ಕೊಡ್ತಾರೆ. ನೀವು ಅಲ್ಲಿಂದ ಆಟೋದಲ್ಲಿ ಬರಬೇಕಾಗತ್ತೆ, ಇಲ್ಲ 1 or 2 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಕೂಡ ಬರ್ಬೋದು. ಸಪೋಸ್ ನೀವು ಓನ್ ವೆಹಿಕಲ್ ಬರ್ತಿದ್ದೀರಾ ಅಂದರೆ ಅದು ಓಕೆ, ಏಕೆಂದರೆ ಓನ್ ವೆಹಿಕಲಲ್ಲಿ ಬಂದರೆ ಅಡ್ವಾಂಟೇಜ್ ಏನು ಅಂದರೆ ಷಣ್ಮುಖ ಸ್ವಾಮಿ ದೇವಸ್ಥಾನದ ಹತ್ರನೇ ಒಂದು 3.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಓಂಕಾರೇಶ್ವರ ದೇವಾಲಯ ಕೂಡ ಇದೆ. ನೀವು ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನದ ಎಂಟ್ರೆನ್ಸಲ್ಲಿ 2 ನವಿಲಿನ ಆರ್ಚ್ ಕಾಣುತ್ತೆ. ಷಣ್ಮುಖ ಸ್ವಾಮಿಯ ವಾಹನ ಬಂದ್ಬಿಟ್ಟು ನವಿಲಾಗಿದೆ. ಸೊ ಆದ್ದರಿಂದ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ನವಿಲಿನ ಆರ್ಚ್ ಇರುತ್ತೆ. ಹಾಗೆ ನೀವು ಮುಂದುವರೆದು ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ದೇವಸ್ಥಾನದ ತಳಭಾಗದಲ್ಲಿ ಪಂಚಮುಖಿ ವಿನಾಯಕನ ಒಂದು ಗರ್ಭಗುಡಿ ಸಿಗುತ್ತೆ. ನೀವೀಗೇನು ಹೋಗ್ತಾ ಇರೋದು ಪಂಚಮುಖಿ ವಿನಾಯಕನ ಗರ್ಭಗುಡಿ. ಈ ಒಂದು ದೇವಸ್ಥಾನದ ಮೇನ್ ಬಂದ್ಬಿಟ್ಟು ಟೈಮು ಇಡೀ ದಿನ ಓಪನ್ ಇರೋದಿಲ್ಲ. ಬೆಳಗ್ಗೆ 6:30 ಮಧ್ಯಾಹ್ನ 12:30 ಮತ್ತು ಸಂಜೆ 4:00 9 ಗಂಟೆ. ಸೊ ಈ ಒಂದು ಟೈಮಲ್ಲಿ ಮಾತ್ರ ನೀವು ದೇವರ ದರ್ಶನ ಮಾಡ್ಬೋದು. ಈಗ ಮೊದಲಿಗೆ ನೀವು ಪಂಚಮುಖಿ ವಿನಾಯಕನ ದರ್ಶನ ಮಾಡ್ಬೋದು. ವಿನಾಯಕನ ಇಲ್ಲಿ ಸಿಂಹವಾಹನ ರೂಢನಾಗಿದ್ದಾನೆ, ಅಂದರೆ ಸಿಂಹದ ಮೇಲೆ ವಿನಾಯಕನ ವಿಗ್ರಹ ಕೂತಿರುವಂಥದ್ದು. ವಿನಾಯಕನ ಮುಂದೆ ಈ ಥರ ಮೂಷಿಕ ವಾಹನವನ್ನು ನೋಡ್ಬೋದು ನೀವು. ವಿನಾಯಕ ಅಥವಾ ಗಣಪತಿ ಸುತ್ತಲೂ ನೀವು ಗರ್ಭಗುಡಿ ಸುತ್ತಲೂ ನೋಡ್ತಾ ಹೋದರೆ ಈ ಥರ ಚಿಕ್ಕ ಚಿಕ್ಕ ಕಿಟಕಿಗಳನ್ನು ಕಾಣ್ತೀವಿ. ಈ ಒಂದು ಕಿಟಕಿಯ ವಿಶೇಷ ಏನಪ್ಪ ಅಂದರೆ, ನೀವು ಒಂದೊಂದು ಕಿಟಕಿಲಿ ಒಂದೊಂದು ಥರ ದೇವರ ಮುಖ ನೋಡ್ತೀರಿ. ಫಸ್ಟ್ನೇ ಕಿಟಕಿಲಿ 3 ಮುಖ ನೋಡ್ತೀರಾ, ಇನ್ನೊಂದು ಕಿಟಕಿಲಿ 4 ಚತುರ್ಮುಖ ನೋಡ್ತೀರಾ, ಮತ್ತೊಂದು ಕಿಟಕಿಲಿ ಪಂಚಮುಖ. ಅಂದರೆ ಈ ಪಂಚಮುಖ ಕಾಣೋ ಕಿಟಕಿಯಲ್ಲಿ ಮಾತ್ರ ನೀವು 5 ಮುಖನೂ ಕೂಡ ಈ ಕಿಟಕಿಯಲ್ಲಿ ನೋಡ್ಬೋದು. ಅದೇ 3 ಮುಖದಲ್ಲಿ ಬರೀ 3 ಮುಖ ಅಷ್ಟೇ ಕಾಣುತ್ತೆ. ಆ ಥರ ದೇವಸ್ಥಾನದ ಒಂದು ಕಟ್ಟಡ ವಿನ್ಯಾಸ ಮಾಡಿದ್ದಾರೆ ಇಲ್ಲಿ. ಅದು ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಗಣಪತಿ ವಿಗ್ರಹ ಮಾತ್ರ ಅಲ್ಲ, ಷಣ್ಮುಖನ ದೇವಸ್ಥಾನದಲ್ಲೂ ಕೂಡ ಇದೇ ಥರ ತ್ರಿಮುಖ, ಚತುರ್ಮುಖ, ಪಂಚಮುಖ ಅಂತ ಕಿಟಕಿಗಳನ್ನು ಓಪನ್ ಮಾಡಿದ್ದಾರೆ. ಸೊ ನೀವು ಆ ಒಂದು ಕಿಟಕಿ ಮುಖಾಂತರ ದೇವರ ಒಂದು ಮುಖಗಳನ್ನು ದರ್ಶನ ಮಾಡ್ಬೋದು. ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಶೃಂಗೇರಿ ಶಾರದಾ ಪೀಠದ ಆಡಳಿತ ಮಂಡಳಿ ನೋಡ್ತಾ ಇದೆ. ನೀವು ಮೊದಲಿಗೆ ವಿನಾಯಕನ ದರ್ಶನ ಆದ ತಕ್ಷಣ ಅದರ ಮುಂದುವರೆದು ಹೋದರೆ ನಾಗರಕಟ್ಟೆ ಸಿಗುತ್ತೆ, ಅರಳಿ ಮರ ಮತ್ತು ನಾಗರಕಟ್ಟೆ. ಹಾಗೆ ಅದರ ಪಕ್ಕದಲ್ಲಿ ಅರುಣಾಚಲೇಶ್ವರನ ದೇವಸ್ಥಾನ ಕಾಣುತ್ತೆ. ನೀವೀಗ ನೋಡ್ತಿರೋದು ಶ್ರೀ ಅರುಣಾಚಲೇಶ್ವರ ದೇವಸ್ಥಾನ, ಅಂದರೆ ಶಿವನ ದೇವಸ್ಥಾನ. ಈ ಒಂದು ಅರುಣಾಚಲೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಕೆಂಪು ಬಣ್ಣದ ಒಂದು ಗುಹೆ ಒಳಗಡೆ ಮಾಡಿದ್ದಾರೆ. ನೈಸರ್ಗಿಕವಾಗಿದ್ದಲ್ಲ, ಇದು ಮನುಷ್ಯ ನಿರ್ಮಿತವಾದ ಕೆಂಪು ಬಣ್ಣದ ಗುಹೆ ಇದು. ಈ ಒಂದು ಗುಹೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಗುಹೆ ಒಳಗಡೆ ಅರುಣಾಚಲೇಶ್ವರ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಅರುಣಾಚಲೇಶ್ವರ ಅಷ್ಟೇ ಅಲ್ಲ, ಅರುಣಾಚಲೇಶ್ವರನ ಜೊತೆಗೆ ಪಾರ್ವತಿ ದೇವಿ ಕೂಡ ಇದ್ದಾರೆ. ಹಾಗೂ ಅರುಣಾಚಲೇಶ್ವರನ ಮುಂಭಾಗದಲ್ಲಿ ನಂದಿ ವಿಗ್ರಹ ಕೂಡ ಇದೆ. ನೀವೀಗೇನು ನೋಡ್ತಿರೋ ಒಂದು ಶಿವಲಿಂಗ ಬಂದ್ಬಿಟ್ಟು ಅರುಣಾಚಲೇಶ್ವರ ಅಂಥೇಳಿ. ಈ ಒಂದು ಅರುಣಾಚಲೇಶ್ವರವನ್ನು ಸ್ಫಟಿಕಲಿಂಗದಿಂದ ಮಾಡಿರುವಂಥದ್ದು. ನೀವು ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸಿದರೆ ಒಂಥರ ಹಿಮಾಲಯದಲ್ಲಿ ಕಾಣುವಂಥ ಶಿವಲಿಂಗದ ಥರ ನಿಮಗೆ ಫೀಲ್ ಅನಿಸುತ್ತೆ. ಈ ಒಂದು ಅರುಣಾಚಲೇಶ್ವರ ಅಂದರೆ ಈ ಶಿವಲಿಂಗದ ಮೇಲೆ ಸದಾ ಗಂಗೆ ತಲೆ ಮೇಲೆ ಹನಿ ಹನಿಯಾಗಿ ಬರೋ ಥರ ಇಲ್ಲಿ ಮಾಡಿದ್ದಾರೆ. ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನೋಡಿ, ದೇವರ ತಲೆ ಮೇಲೆ ಗಂಗೆ ಹನಿ ಹನಿಯಾಗಿ ಬರ್ತಾ ಇದೆ. ಹಾಗೆ ಅದು ನೀರಲ್ಲಿ ಹನಿ ಹನಿಯಾಗಿ ಹೋಗ್ತಾ ಇದೆ. ಸೊ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಫೀಲ್ ಕಾಣುತ್ತೆ. ಸೊ ಹಂಗೆ ಮುಂದುವರೆದು ನೀವು ಶಿವನ ದರ್ಶನ ಮಾಡಿ ಈ ಒಂದು ಕೆಂಪು ಗುಹೆ ಒಳಗಡೆ ದೇವರ ದರ್ಶನ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಫೀಲ್ ಅನಿಸುತ್ತೆ. ಇದಾಗಿ ನೀವು ಮೊದಲಿಗೆ ವಿನಾಯಕನ ದರ್ಶನ ಹಾಗೆ ಶಿವನ ದರ್ಶನ ಮಾಡಿ ಮುಂದುವರೆದ್ರೆ ನೀವು ಷಣ್ಮುಖ ಸ್ವಾಮಿಯ ದೇವಸ್ಥಾನವನ್ನು ಮಾಡ್ಬೋದು. ಈ ಒಂದು ಗೋಪುರ ಬಂದ್ಬಿಟ್ಟು ನೆಲದಿಂದ ಸುಮಾರು 240 ಅಡಿ ಎತ್ತರದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸೊ ಒಂದು 240 ಅಡಿ ಅಂದರೆ ನೀವು ಇದು ಬೆಟ್ಟದ ಮೇಲೆ ಇರೋವಂಥದ್ದು, ಇದು ನೆಲದಲ್ಲಿ ಇಲ್ಲ ದೇವಸ್ಥಾನ. ಸೊ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟಿರೋದು. ನೆಲದಿಂದನೇ ಸುಮಾರು 240 ಅಡಿ ಎತ್ತರದಲ್ಲಿ ಗರ್ಭಗುಡಿ ಷಣ್ಮುಖನ ದೇವಸ್ಥಾನ ಇರೋದು. ಹಾಗೆ ಷಣ್ಮುಖನ ದೇವಸ್ಥಾನ ಬಂದ್ಬಿಟ್ಟು ಈ ಒಂದು ಗೋಪುರ ಇದೆಯಲ್ಲ, ಅದು ಒಂದು 130 ಅಡಿ ಎತ್ತರ ಇದೆ.
ಅದರಲ್ಲಿ ಜಸ್ಟ್ ಗೋಪುರನೇ, ಅದ್ರ ಮೇಲ್ಗಡೆ ಕಾಣುವಂಥ ಗೋಪುರನೇ 62 ಇದೆ. ಅದರಲ್ಲಿ 6 ಮುಖದ ಷಣ್ಮುಖ ಸ್ವಾಮಿಯ ವಿಗ್ರಹವನ್ನು ಕೂಡ ನಾವು ನೋಡ್ಬೋದು. ಒಂದೇ ದಿಕ್ಕಲ್ಲಿ 6 ಮುಖನೂ ಕೂಡ ಕಾಣೋದಿಲ್ಲ. ನೀವು ಒಂದು ಸೈಡಿಂದ ನೋಡ್ತಾ ಇದ್ದೀರಿಂದ 3 ಮುಖ ಮಾತ್ರ ಕಾಣುತ್ತೆ. ಮತ್ತು ಹಿಂಬದಿಯಲ್ಲೇ ನೋಡಿದ್ರೆ ಅಲ್ಲಿಂದ ಯಾವ ಕಡೆ ದಿಕ್ಕಿಂದ ನೋಡಿದ್ರೂ ಈ 3 ಮುಖ ಅಷ್ಟೇ ಕಾಣೋದು, ಆ ಥರ ಇದೆ ಇಲ್ಲಿ. ಹಾಗೆ ಈ ದೇವಸ್ಥಾನದ ಒಂದು ಷಣ್ಮುಖ ಸ್ವಾಮಿ ವಿಶೇಷ ಏನಪ್ಪ ಅಂದರೆ, ಬೆಳಗ್ಗೆ ಇಲ್ಲಿಗೆ ನೇರವಾಗಿ ಸೂರ್ಯನ ಕಿರಣ ಬೀಳೋ ಥರ ಮಾಡಿದ್ದಾರೆ. ಸೊ ಅದೊಂಥರ ಕಾಮನ ಬಿಲ್ಲಿನ ಥರ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗೆ ರಾತ್ರಿ ಸಮಯದಲ್ಲಿ ನೀವೇನಾರು ಹೋದರೆ ಅಂದರೆ ಇದೇ ಷಣ್ಮುಖ ಸ್ವಾಮಿಯ ವಿಗ್ರಹ 3 ಮುಖ ಅಷ್ಟೇ ಕಾಣೋದು, 6 ಮುಖ ಇದೆ ಟೋಟಲ್ಲು. ರಾತ್ರಿ ಹೊತ್ತು ಅದ್ರ ಮೇಲೆ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿ ಲೈಟ್ ಕಾಣುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈಗ ನೀವು ನೋಡ್ತಿರೋದು ಷಣ್ಮುಖ ಸ್ವಾಮಿಯ ವಿಗ್ರಹ. ಹಾಗೆ ಈ ಒಂದು ಷಣ್ಮುಖ ಸ್ವಾಮಿದು ನೀವೇನು 6 ಮುಖ ಕಾಣಿಸಿದ್ರಲ್ಲ, 6 ಮುಖಕ್ಕೂ ಒಂದೊಂದು ಪ್ರಾತಿನಿಧ್ಯ ಇದೆ. 6 ಮುಖನೂ ಏನನ್ನು ಬಿಂಬಿಸುತ್ತೆ ಅಂದರೆ ಕೀರ್ತಿ, ಸಂಪತ್ತು, ಐಶ್ವರ್ಯ, ಜ್ಞಾನ, ವೈರಾಗ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಸೊ ಇದು ಈ ಒಂದೊಂದು ಮುಖಕ್ಕೂ ಒಂದೊಂದು ವಿಶಿಷ್ಟವಾಗಿ ಇದೆ. ಹಾಗೆ ಈಗ ನೀವು ಷಣ್ಮುಖ ಸ್ವಾಮಿಯ ಗರ್ಭಗುಡಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಷಣ್ಮುಖ ಸ್ವಾಮಿಲಿ ಕೇವಲ ಷಣ್ಮುಖ ಸ್ವಾಮಿ ಮಾತ್ರ ಇಲ್ಲ, ಅವರ 2 ಪತ್ನಿಯರಾದಂಥ ದೇವಸೇನ ಮತ್ತು ವಲ್ಲಿ ಕೂಡ ಇದ್ದರೆ ಅವರೆಲ್ಲರೂ ಇಲ್ಲಿ ಬಂದಂಥ ಭಕ್ತರನ್ನು ಆಶೀರ್ವಾದ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ನಂಬಿಕೆ ಕೂಡ ಇಲ್ಲಿದೆ. ಹಾಗೆ ನೀವು ಗರ್ಭಗುಡಿ ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಯಾವುದೇ ಪರ್ಮಿಷನ್ ಇರೋದಿಲ್ಲ. ಬಟ್ ನೀವು ಒಳಗಡೆ ಹೋದರೆ ಒಂಥರ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇಲ್ಲಿ ಸುತ್ತಲೂ ನೀವು ಗೋಡೆ ಮೇಲೆ ವಿಶಿಷ್ಟವಾದಂಥ ವಸ್ತುಗಳು ಅಂದರೆ ದೇವರ ವಿಗ್ರಹಗಳನ್ನು ನೀವು ನೋಡ್ಬೋದು. ಇಲ್ಲಿ ಅನ್ನೋ ಅಂದಾಜಿನ ಪ್ರಕಾರ 1000ಕ್ಕೂ ಹೆಚ್ಚು ವಿಶಿಷ್ಟ ಗಣೇಶನ ವಿಗ್ರಹಗಳನ್ನು ಒಂದು ಪ್ರದರ್ಶನ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗುತ್ತೆ. ನೀವು ಕೂಡ ಅಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ನಿಧಾನವಾಗಿ ಸುತ್ತಲೂ ಅಲ್ಲಿ ಇರೋಂಥ ವಸ್ತು ಸಂಗ್ರಹಾಲಯದಲ್ಲಿರೋಂಥ ದೇವರನ್ನು ನೋಡ್ತಾ ಕೂಡ ಹೋಗ್ಬೋದು. ನೀವು ದೇವಸ್ಥಾನದ ಕೆಳಗಡೆಯಿಂದನೇ ಷಣ್ಮುಖನ ತಲೆ ಮಾತ್ರ ಕಾಣುತ್ತೆ. ಹತ್ತಿರದಲ್ಲಿ ಹೋದರೆ ಮಾತ್ರ ನಿಮಗೆ ಸೂಕ್ಷ್ಮವಾಗಿ ಚೆನ್ನಾಗಿ ಕಾಣುತ್ತೆ. ನಿಮಗೆ ಇನ್ನೂ ಹತ್ತಿರದಲ್ಲಿ ಷಣ್ಮುಖ ಸ್ವಾಮಿಯ ವಿಗ್ರಹ ನೋಡಬೇಕು ಅಂದರೆ ನನ್ನ ಚಾನಲ್ಗಳಲ್ಲಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, 1 ಮಿನಿಟ್ ಶಾರ್ಟು. ಅದರಲ್ಲಿ ನಿಮಗೆ ಷಣ್ಮುಖನ ಹತ್ತಿರದಿಂದ ರೆಕಾರ್ಡ್ ಮಾಡಿದ್ದೀನಿ, ಅದು ಕೂಡ ನೋಡ್ಬೋದು. ಹಾಗೆ ಮೇಯ್ನ್ ಬಂದುಬಿಟ್ಟು ಅದೇ ದೇವಸ್ಥಾನದ ಟೈಮಿಂಗ್ಸ್ನ ಆಗಲೇ ಹೇಳ್ದಂಗೆ, ನೀವು 12:30 ಮೇಲೆ ನೀವು ಗೇಟ್ ಕ್ಲೋಸ್ ಮಾಡ್ತಾರೆ, ನಿಮಗೆ ಮೇಲಿದ್ದರೂ ಕೆಳಗಡೆ ಕಳಿಸ್ತಾರೆ. ಸೊ ನನಗೂ ಕೂಡ ಅದು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಅಟ್ಲೀಸ್ಟ್ ಹಾಲಿಡೇಸಲ್ಲಿ ಅವರು ಫುಲ್ ಡೇ ಓಪನ್ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ನಿಸ್ತು. ಸೊ ಬಟ್ ಅದು ಮ್ಯಾನೇಜ್ಮೆಂಟ್ ಡಿಸಿಷನ್ನು. ಸೊ ನೀವು ಬೆಳಗ್ಗೆ 6:30ರಿಂದ 12:30 ಮತ್ತು ಸಂಜೆ 4:00ರಿಂದ 9 ಈ ಟೈಮಲ್ಲಿ ಮಾತ್ರ ವಿಸಿಟ್ ಮಾಡಿ. ಸೊ ಆವಾಗ ನೀವು ಬಂದಿದ್ದಕ್ಕೆ ನಿರಾಸೆ ಆಗೋದಿಲ್ಲ, ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಒಂದು ದೇವಸ್ಥಾನದ ಹೊರಗಡೆ ಎಲ್ಲ ನಾವು ಹೇಳಬೇಕಪ್ಪ ಅಂದರೆ, ಈ ಒಂದು ದೇವಸ್ಥಾನಕ್ಕೆ ತಮಿಳಿಯರು ಪ್ರೀತಿಯಿಂದ ಆರ್ಮುಗ ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿ ಮುರುಘ ಅಂತ ಕೂಡ ಕರೀತಾರೆ. ಹಾಗೆ ಈ ಕೆಳಗೆ ಹೋಗ್ತಾ ಹೋದರೆ ಇಲ್ಲಿ ನಾಗರಕಟ್ಟೆ ಇದೆ, ಹಾಗೆ ಅರಳಿ ಮರ ಇದೆ. ಆಮೇಲೆ ಸುತ್ತಲೂ ಈ ಥರ ಕೆಂಪು ಗುಹೆಗಳನ್ನು ಕೂಡ ಕಟ್ಟಿದ್ದಾರೆ. ಹೀಗೆ ನೀವು ಸುತ್ತಲೂ ನೋಡ್ತಾ ಹೋದರೆ ಒಂಥರ ಚೆನ್ನಾಗಿ ವ್ಯೂ ಕಾಣುತ್ತೆ. ಏಕೆಂದರೆ ಆಗಲೇ ಹೇಳ್ದಂಗೆ ಇದು ಬೆಟ್ಟದ ಮೇಲಿರೋದ್ರಿಂದ 240 ಅಡಿ, ನೆಲದಿಂದ 240 ಅಡಿ ಮೇಲಿರೋದ್ರಿಂದ ನಿಮಗೆ ಚೆನ್ನಾಗಿ ವ್ಯೂ ಕಾಣುತ್ತೆ. ಸುತ್ತಲೂ ಸಣ್ಣ ಮನೆಗಳಾಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಬೆಟ್ಟ ಗುಡ್ಡ ಮರಗಳೆಲ್ಲ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ. ಸೊ ನೀವು ಯಾರೆಲ್ಲ ಈ ದೇವಸ್ಥಾನ ಹೋಗಬೇಕು ಅಂತಿದ್ದೀರೋ ಈ ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದನ ಪಡೀರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.